ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನ ನೋಡಿ. ಇವತ್ತು ನಾನು ನನ್ನ ಡೆಲಿವರಿ ಸ್ಟೋರಿಯನ್ನು ವ್ಲಾಗ್ಸ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಹೇಳೋದಾದರೆ, ನನ್ನ ಡೆಲಿವರಿ ಆಗಿದ್ದು ಚಾಮರಾಜನಗರದಲ್ಲಿರೋ RK ಹಾಸ್ಪಿಟಲ್, ಅಂದರೆ ಇನ್ನೊಂದು ಹೆಸರು ಪಿಕಾರ್ಡ್ ಹಾಸ್ಪಿಟಲ್. ಅಲ್ಲಿ ನನ್ನ ಡೆಲಿವರಿ ಆಯಿತು. ನಾನು ಅಲ್ಲೇ ವರ್ಕ್ ಮಾಡ್ತಾ ಇದ್ದೆ, ಮತ್ತು ಅಲ್ಲೇ ಚೆಕಪ್ ಕೂಡ ಮಾಡಿಸ್ಕೊತಾ ಇದ್ದೆ. ಅದರಿಂದ ಹೇಳಿ ಅಲ್ಲೇ ಡೆಲಿವರಿ ಮಾಡಿಸ್ಕೊಂಡೆ. ಮತ್ತೆ ನಾನು 8.5 ತಿಂಗಳಿಗೆ ಸ್ಕ್ಯಾನಿಂಗ್ ಹೋಗಿದ್ದಾಗ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬೇಬಿ ಮೆಕ್ಯಾನಿಯಮ್ ಪಾಸ್ ಮಾಡಿದೆ, ಅಂದರೆ ಒಳಗಡೆ ಮೋಷನ್ ಪಾಸ್ ಮಾಡಿಬಿಟ್ಟಿದೆ ಅಂತ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿತ್ತು. ಅದಕ್ಕೆ ಮೇಡಮ್ಮು ನಾರ್ಮಲ್ ಬಿಡೋಕ್ಕಾಗಲ್ಲ, ಸಿ ಸೆಕ್ಷನ್ ತಗೋಬೇಕು ಅಂತ ಹೇಳಿದ್ರು. ಸ್ವಲ್ಪ ಭಯ ಆಗುತ್ತೆ ಅಲ್ವಾ ಫಸ್ಟು, ಅದಕ್ಕೆ ನಾವು ಮನೇಲಿ ಕೇಳಬೇಕು ಅಂತೇಳಿ ವಾಪಸ್ ಬಂದುಬಿಟ್ಟಿದ್ವಿ. ಆಮೇಲೆ ಮನೇಲೆಲ್ಲ ಕೇಳಿಕೊಂಡು ಇನ್ನೇನು ಮಾಡೋದು ಅಂತೇಳಿ ಪುನಃ ನಾಳೆಗೆ ಅಂದರೆ 23ನೇ ತಾರೀಕು ಹೋಗಿ ಅಡ್ಮಿಷನ್ ಆಗಿದ್ದೆ. ಮತ್ತು ನಾನು ಸ್ವಲ್ಪ ಕಾಫ್ ಮತ್ತು ಕೋಲ್ಡ್ ಇತ್ತು, ಅದರಿಂದ ಸ್ವಲ್ಪ ಸಿ ಸೆಕ್ಷನ್ ತಗೊಳ್ಳೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಮೇಡಮ್ ಹೇಳಿದ್ರು. ಆಮೇಲೆ ಸ್ವಲ್ಪ ನನಗೆ ಪರ್ಸ್ನಲ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಯಿತು. ಅದಕ್ಕೆ ಮೇಡಮ್ ಬಿಡು ಸರಿ, ಸಿ ಸೆಕ್ಷನ್ ತಗೊಬಿಡೋಣ ಅಂತ ಅಡ್ಮಿಷನ್ 24ನೇ ತಾರೀಕಲ್ಲಿ ಅಡ್ಮಿಷನ್ ಮಾಡಿದ್ರು. ಮತ್ತು 25ನೇ ತಾರೀಕಲ್ಲಿ ಮಧ್ಯಾಹ್ನ 1:49 ನನ್ನ ಮಗ ಹುಟ್ಟಿದ್ದು. ನನ್ನ ಮಗ ಹುಟ್ಟಿದಾಗ 3 kg ಇದ್ದ. ಮೊದಲೆಲ್ಲ ಮಾಡಿರೋ ಲಾಗಲ್ಲೇ ಗೊತ್ತಿರುತ್ತೆ ಯಾವ ಪಾಪು ಅಂತೇಳಿ, ಗಂಡು ಪಾಪು ಆಗಿತ್ತು. ಮತ್ತು ಹಾಸ್ಪಿಟಲ್ ವೈಸ್ ಹೇಳಿದ್ರೆ ಎಲ್ಲ ನಮಗಂತೂ ತುಂಬಾ ಎಲ್ಲ ಚೆನ್ನಾಗಿತ್ತು. ಮತ್ತು ನಮ್ಮ ಮೇಡಮ್ ಆಗಲಿ, ಸರ್ ಆಗಲಿ, ಅಲ್ಲಿ ಸ್ಟಾಫು ಮತ್ತು ನನ್ನ ಫ್ರೆಂಡ್ಸು ಎಲ್ಲ ಕೂಡ ನನಗೆ ತುಂಬ ಸಪೋರ್ಟಿವ್ ಮಾಡಿದ್ರು. ಅವ್ರಿಗಂತೂ ನಾನು ಕೊನೆ ತನಕ ಚಿರಋಣಿಯಾಗಿರ್ತೀನಿ. ಮತ್ತು ನನಗೆ ಹೆಡ್ಡೇಕ್ ಮತ್ತು ಕೋಲ್ಡ್ ಇರೋದ್ರಿಂದ ಹೆಡ್ಡೇಕ್ ಬಂದುಬಿಟ್ರೆ ನಾನಂತೂ ಇರೋದೇ ಇಲ್ವೇನೋ ಅನ್ನೋ ಮಟ್ಟಿಗೆಲ್ಲ ಬಂದುಬಿಟ್ಟಿದೆ. ಆವಾಗೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಅತ್ತಿಗೆ, ನನ್ನ ಹಸ್ಬೆಂಡು ಮತ್ತು ಹಾಸ್ಪಿಟ್ಲಿರೋರೆಲ್ಲರೂ ಕೂಡ ತುಂಬ ನಮಗೆ ಹೆಲ್ಪ್ ಮಾಡಿದ್ರು. ಮತ್ತು ನನ್ನ ಜೊತೆ ನಮ್ಮ ಅತ್ತಿಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹಾಸ್ಪಿಟಲಲ್ಲಿದ್ದರು. ನಮ್ಮ ಅತ್ತಿಗೆ ಅವರು 1 ವಾರ ತನಕ ಅವ್ರ ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆನೇ ಇದ್ದರು. ನನಗೆ ಸಿ ಸೆಕ್ಷನ್ ಆಗಿತ್ತಲ್ವ, ಅದರಿಂದ ಹೇಳಿ ಒಂದು 3 ದಿನ ಆದಮೇಲೆ ಸ್ಪೈನಲ್ ಹೆಡ್ಡೇಕ್ ಕೂಡ ಬಂದಿತ್ತು. ಈ ಕಡೆ ಸ್ಪೈನಲ್ ಹೆಡ್ಡೇಕ್ಗೆ ಮೆಡಿಸಿನ್ ಕೊಟ್ಟರೆ ಈ ಕಡೆ ಕೋಲ್ಡಿಗೆ ಪ್ರಾಬ್ಲಮ್ ಆಗೋದು, ಕೋಲ್ಡ್ ಮೆಡಿಸಿನ್ ಕೊಟ್ಟರೆ ಹೆಡ್ಡೇಕ್ ಪ್ರಾಬ್ಲಮ್ ಆಗೋದು, ಆ ಥರ ಆಗಿತ್ತು. ಸಾಮಾನ್ಯವಾಗಿ ನಮ್ಮ ಹಾಸ್ಪಿಟಲಲ್ಲಿ 4ರಿಂದ 5 ದಿನ ಇರಿಸ್ಕೋತಾರೆ ಸೆಕ್ಷನ್ ಆದರೆ, ಬಟ್ ನಾನು 9 ದಿನ ಇದ್ದೆ. ಅಂಥದ್ರಲ್ಲೂ ಮತ್ತು ಎಕ್ಸ್ಟ್ರಾ ಮೆಡಿಸನ್ ಹಾಕಿದ್ರೂ ನಮ್ಮ ಮೇಡಮು ₹1 ಎಕ್ಸ್ಟ್ರಾ ಇಸ್ಕೊಳ್ಳಿಲ್ಲ. ಅವ್ರು ಎಷ್ಟು ಮಾತಾಡಿದ್ರು ಅಷ್ಟನ್ನೇ ಇಸ್ಕೊಂಡ್ರು. ತುಂಬ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನಮ್ಮ ಅತ್ತಿಗೆ ಅವರು ಅಷ್ಟೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು. 1 ವಾರ ತನಕ ಅವರು ಹೋಗಲೇ ಇಲ್ಲ, ಅಲ್ಲೇ ಎತ್ಕೊಂಡು ನನ್ನ ಬೇಕು ಬೇಡಗಳನ್ನೆಲ್ಲ ನೋಡಿಕೊಂಡ್ರು. ಅವ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇಷ್ಟ ಆಗಿತ್ತು ನನ್ನ ಡೆಲಿವರಿ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟು ನಿಮ್ಮ ಫೋನಿಗೆ ಮೆಸೇಜ್ ಬರುತ್ತೆ ಮತ್ತು ನೀವು ನೋಡ್ಬೋದು. ಥ್ಯಾಂಕ್ ಯು.